ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ನಾವು ಶ್ರೀಕೃಷ್ಣನ ಬಾಲಲೀಲೆಗಳ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣನು ಗೋಪಬಾಲಕರೊಂದಿಗೆ ಗೋವುಗಳನ್ನು ಮೇಯಿಸಲು ಕಾಡಿಗೆ ಹೋಗುವುದನ್ನು ಶ್ರೀಮದ್ ಭಾಗವತವು ಬಹಳ ಚೆನ್ನಾಗಿ ವಿವರಿಸುತ್ತದೆ. ಶ್ರೀಕೃಷ್ಣನು ಸಾವಿರಾರು ಸ್ನೇಹಿತರನ್ನು ಹೊಂದಿದ್ದನು. ಅವರೆಲ್ಲರೂ ಗೋವುಗಳನ್ನು ಮೇಯಿಸಲು ಕಾಡಿಗೆ ಹೊರಟರು. ಅವರಲ್ಲಿ ಪ್ರತಿಯೊಬ್ಬನು ಒಂದು ಕೋಲು, ಕೊಳಲು, ಕೊಂಬು, ಬುತ್ತಿ ಇತ್ಯಾದಿಗಳನ್ನು ಹೊಂದಿದ್ದನು. ಕಾಡಿನಲ್ಲಿ ಹೋಗುವಾಗ ಒಬ್ಬ ಹುಡುಗನು ಮತ್ತೊಬ್ಬ ಹುಡುಗನ ಬುತ್ತಿಯ ಚೀಲವನ್ನು ಕದ್ದು ಅದನ್ನು ಮೂರನೆಯವನಿಗೆ ಕೊಟ್ಟುಬಿಟ್ಟನು. ಬುತ್ತಿಯ ಚೀಲವನ್ನು ಕಳೆದುಕೊಂಡವನಿಗೆ ಅದು ಗೊತ್ತಾದಾಗ ಅದನ್ನು ಹಿಂದಕ್ಕೆ ಪಡೆಯಲು ಪ್ರಯತ್ನಿಸಿದನು. ಆದರೆ ಹುಡುಗರು ಅದನ್ನು ಒಬ್ಬನಿಂದ ಇನ್ನೊಬ್ಬನಿಗೆ ಎಸೆಯುತ್ತಾ ಹೋದರು. ಹೀಗೆ ಹುಡುಗರ ಬಾಲಲೀಲೆಗಳು ಮುಂದುವರಿದವು. ಒಂದು ನಿಸರ್ಗದ ದೃಶ್ಯವನ್ನು ನೋಡಲು ಶ್ರೀಕೃಷ್ಣನು ಎಲ್ಲರಿಗಿಂತ ಮುಂದಾಗಿ ಒಂದು ದೂರದ ಸ್ಥಳಕ್ಕೆ ಹೋದಾಗ ಹುಡುಗರು ಅವನ ಹಿಂದೆಯೇ ಓಡಿದರು. ಅವನನ್ನು ಮೊದಲು ಮುಟ್ಟಬೇಕೆಂದು ಅವರಲ್ಲಿ ಸ್ಪರ್ಧೆಯಾಯಿತು. ಸ್ಪರ್ಧೆಯು ಬಹು ತೀವ್ರವಾಗಿತ್ತು. ಒಬ್ಬನು ನಾನು ಅಲ್ಲಿಗೆ ಹೋಗಿ ಕೃಷ್ಣನನ್ನು ಮುಟ್ಟುತ್ತೇನೆ ಎಂದು ಹೇಳಿದಂತೆ ಮತ್ತೊಬ್ಬನು ನಿನಗೆ ಹೋಗಲು ಸಾಧ್ಯವಾಗುವುದಿಲ್ಲ, ನಾನೇ ಕೃಷ್ಣನನ್ನು ಮೊದಲು ಮುಟ್ಟುತ್ತೇನೆ ಎನ್ನುವನು. ಅವರಲ್ಲಿ ಕೆಲವರು ಕೊಳಲುಗಳನ್ನು ನುಡಿಸಿದರೆ ಇನ್ನು ಕೆಲವರು ಕೊಂಬಿನಿಂದ ಮಾಡಿದ ಕಹಳೆಗಳನ್ನು ಊದಿದರು. ಕೆಲವರು ಸಂತೋಷವಾಗಿ ನವಿಲುಗಳ ಹಿಂದೆ ನಡೆದರು ಮತ್ತು ಕೆಲವರು ಕೋಗಿಲೆಯ ಧ್ವನಿಯನ್ನು ಅನುಕರಿಸಿದರು. ಆಕಾಶದಲ್ಲಿ ಪಕ್ಷಿಗಳು ಹಾರಾಡುತ್ತಿದ್ದಾಗ ಹುಡುಗರು ನೆಲದ ಮೇಲೆ ಬಿದ್ದ ಅವುಗಳ ನೆರಳುಗಳ ಹಿಂದೆ ಅವುಗಳ ಚಲನವಲನಗಳನ್ನೇ ಅನುಕರಿಸಲು ಯತ್ನಿಸುತ್ತಾ ಓಡಿದರು. ಕೆಲವರು ಕೋತಿಗಳ ಬಳಿಗೆ ಹೋಗಿ ಸದ್ದಿಲ್ಲದೆ ಅವುಗಳ ಪಕ್ಕದಲ್ಲಿ ಕುಳಿತರು. ಇನ್ನು ಕೆಲವರು ನವಿಲಿನ ನರ್ತನವನ್ನು ಅನುಕರಿಸಿದರು. ಕೆಲವರು ಕೋತಿಗಳ ಬಾಲವನ್ನು ಹಿಡಿದುಕೊಂಡು ಆಟವಾಡಿದರು. ಕೋತಿಗಳು ಮರದಲ್ಲಿ ಹಾರಿದಾಗ ಹುಡುಗರು ಅವನ್ನು ಹಿಂಬಾಲಿಸಿದರು. ಒಂದು ಕೋತಿಯು ತನ್ನ ಮುಖವನ್ನು ಹಲ್ಲುಗಳನ್ನು ತೋರಿಸಿದಾಗ ಹುಡುಗನೊಬ್ಬನು ಅದನ್ನು ಅನುಕರಿಸಿ ತನ್ನ ಹಲ್ಲುಗಳನ್ನು ಕೋತಿಗೆ ತೋರಿಸಿದನು. ಕೆಲವರು ಹುಡುಗರು ಯಮುನೆಯ ತೀರದಲ್ಲಿ ಕಪ್ಪೆಗಳೊಡನೆ ಆಟವಾಡಿದರು. ಭಯಪಟ್ಟು ಕಪ್ಪೆಗಳು ನೀರಿಗೆ ಹಾರಿದಾಗ ಹುಡುಗರು ಅವುಗಳ ಹಿಂದೆಯೇ ಹಾರಿದರು. ಅವರು ತಮ್ಮ ನೆರಳನ್ನೇ ಕಂಡು ನೀರಿನಿಂದ ಹೊರಕ್ಕೆ ಬಂದು ವಕ್ರವಾಗಿ ಅನುಕರಿಸುತ್ತಾ ನಗುತ್ತಾ ನಿಂತರು. ಅವರು ನೀರಿಲ್ಲದ ಬಾವಿಗೆ ಹೋಗಿ ಗಟ್ಟಿಯಾಗಿ ಶಬ್ದಗಳನ್ನು ಮಾಡುವರು. ಮಾರ್ದನಿಯನ್ನು ಕೇಳಿದಾಗ ಅದಕ್ಕೆ ಲೇವಡಿಯ ಹೆಸರುಗಳನ್ನು ಕೊಟ್ಟು ಹಾಸ್ಯ ಮಾಡಿ ನಗುವರು. ದೇವೋತ್ತಮ ಪರಮಪುರುಷನೇ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ದಿವ್ಯವಾದಿಗಳು ಅವನನ್ನು 3 ಅಂಶಗಳಾಗಿ, ಅಂದರೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಅದೇ ಮಾತನ್ನು ದೃಢೀಕರಿಸುತ್ತಾ ಇಲ್ಲಿ ನಿರಾಕಾರವಾದಿಗೆ ತನ್ನ ದೇಹಕಾಂತಿಯಿಂದ ಸಾಕ್ಷಾತ್ಕಾರವನ್ನು ಅನುಗ್ರಹಿಸುವ ಶ್ರೀಕೃಷ್ಣನು ಭಕ್ತರಿಗೆ ದೇವೋತ್ತಮ ಪರಮಪುರುಷನಾಗಿ ಸಂತೋಷವನ್ನು ಕೊಡುತ್ತಾನೆ. ಬಹಿರಂಗ ಶಕ್ತಿಯಿಂದ ಮಾಯೆಯ ಪ್ರಭಾವಕ್ಕೆ ಒಳಗಾದವರು ಅವನನ್ನು ಮುದ್ದು ಮಗುವೆಂದೇ ಭಾವಿಸುತ್ತಾರೆ. ಆದರೂ ಅವನು ತನ್ನೊಡನೆ ಆಟವಾಡಿದ ಗೋಪಾಲಕರಿಗೆ ದಿವ್ಯಾನಂದವನ್ನು ಅನುಗ್ರಹಿಸಿದ. ಅವರು ಪುಣ್ಯರಾಶಿಯನ್ನು ಗಳಿಸಿದ ಮೇಲೆಯೇ ಆ ಹುಡುಗರಿಗೆ ದೇವೋತ್ತಮ ಪರಮಪುರುಷನೊಡನೆಯೇ ಇರುವ ಉನ್ನತ ಭಾಗ್ಯವು ದೊರೆತದ್ದು. ವೃಂದಾವನ ನಿವಾಸಿಗಳ ಅಲೌಕಿಕ ಭಾಗ್ಯವನ್ನು ಯಾರು ಅಳೆಯಬಹುದು? ಅವರು ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ತಾಗಿ ತಮ್ಮ ಕಣ್ಣ ಮುಂದೆಯೇ ಕಾಣುತ್ತಿದ್ದರು. ಅವನ ಹೃದಯದಲ್ಲಿಯೇ ನೆಲೆಸಿದ್ದರು. ಕಠಿಣ ತಪಸ್ಸುಗಳನ್ನು ಮಾಡಿದ ಬಹುಮಂದಿ ಯೋಗಿಗಳು ಅವನನ್ನು ಕಾಣಲಾರರು. ಬ್ರಹ್ಮ ಸಂಹಿತೆಯು ಇದನ್ನು ದೃಢಪಡಿಸುತ್ತದೆ. ದೇವೋತ್ತಮ ಪರಮಪುರುಷನನ್ನು ವೇದಗಳು ಮತ್ತು ಉಪನಿಷತ್ತುಗಳ ಪುಟಗಳಲ್ಲಿ ಹುಡುಕಾಡಬಹುದು. ಆದರೆ ಒಬ್ಬ ಭಕ್ತನ ಸಂಘಭಾಗ್ಯವು ದೊರೆತರೆ ಅಂತಹವನು ದೇವೋತ್ತಮ ಪರಮಪುರುಷನನ್ನು ತನ್ನ ಎದುರಿಗೇ ಕಾಣಬಹುದು. ಹಿಂದಿನ ಅಸಂಖ್ಯಾತ ಜನ್ಮಗಳಲ್ಲಿ ಅಗಾಧವಾಗಿ ಪುಣ್ಯವನ್ನು ಸಂಪಾದಿಸಿಕೊಂಡು ಗೋಪಾಲಕರು ಶ್ರೀಕೃಷ್ಣನನ್ನು ಕಣ್ಣೆದುರಿಗೆ ಕಂಡು ಅವನೊಡನೆ ಗೆಳೆಯರಾಗಿ ಆಟವಾಡುತ್ತಿದ್ದರು. ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ಅವರಿಗೆ ತಿಳಿದಿರಲಿಲ್ಲ. ಆದರೆ ಅವನಲ್ಲಿ ಗಾಢವಾದ ಪ್ರೀತಿಯಿಂದ ಅವನ ಆತ್ಮೀಯ ಗೆಳೆಯರಾಗಿ ಅವನೊಡನೆ ಆಟವಾಡುತ್ತಿದ್ದರು. ತನ್ನ ಗೆಳೆಯರೊಂದಿಗೆ ಶ್ರೀಕೃಷ್ಣನು ಬಾಲಲೀಲೆಗಳನ್ನು ಸವಿಯುತ್ತಿದ್ದಾಗ ಅಘಾಸುರ ಎಂಬ ರಾಕ್ಷಸನು ತಾಳ್ಮೆಗೆಟ್ಟನು. ಅವನಿಗೆ ಹುಡುಗರ ಮಧ್ಯೆ ಆಡುತ್ತಿದ್ದ ಕೃಷ್ಣನು ಯಾರೆಂದು ತಿಳಿಯಲಿಲ್ಲ. ಆದ್ದರಿಂದ ಹುಡುಗರೆಲ್ಲರನ್ನೂ ಕೊಲ್ಲಲು ತೀರ್ಮಾನಿಸಿ ಅವರ ಮುಂದೆ ಕಾಣಿಸಿಕೊಂಡ. ಈ ಅಘಾಸುರನು ಎಷ್ಟು ವಿಪತ್ತುಗಳನ್ನು ಮಾಡುವವನು ಎಂದರೆ ಸ್ವರ್ಗದ ನಿವಾಸಿಗಳಿಗೂ ಅವನೆಂದರೆ ಭಯ. ಸ್ವರ್ಗದ ನಿವಾಸಿಗಳು ತಮ್ಮ ಆಯಸ್ಸನ್ನು ಹೆಚ್ಚಿಸಲು ಪ್ರತಿದಿನವೂ ಅಮೃತವನ್ನು ಕುಡಿಯುತ್ತಾರೆ. ಆದರೂ ಅವರಿಗೆ ಅಘಾಸುರನನ್ನು ಕಂಡರೆ ನಡುಕ. ಅವನನ್ನು ಕೊಲ್ಲುವುದು ಯಾವಾಗ ಎಂದು ಆತಂಕಪಡುತ್ತಿದ್ದರು. ಅಮರರಾಗಲು ಈ ನಿವಾಸಿಗಳು ಅಮೃತವನ್ನು ನಂಬದೇ ಇರಲಿಲ್ಲ. ಆದರೆ ಕೃಷ್ಣನೊಡನೆ ಆಡುತ್ತಿದ್ದ ಹುಡುಗರಿಗೆ ರಾಕ್ಷಸರ ಭಯವಿರಲಿಲ್ಲ. ಅವರು ಭಯರಹಿತರಾಗಿದ್ದರು.
ಸಾವಿನಿಂದ ರಕ್ಷಣೆ ಪಡೆಯಲು ಮಾಡುವ ಯಾವುದೇ ಭೌತಿಕ ವ್ಯವಸ್ಥೆಯು ನೆಚ್ಚುವಂತಹದ್ದಲ್ಲ. ಆದರೆ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಿರುವ ಮನುಷ್ಯನಿಗೆ ಅಮರತ್ವವು ನಿಸ್ಸಂದೇಹವಾಗಿ ನಿಶ್ಚಯವಾದದ್ದು. ರಾಕ್ಷಸ ಅಘಾಸುರನು ಕೃಷ್ಣನ ಮತ್ತು ಅವನ ಗೆಳೆಯರ ಮುಂದೆ ನಿಂತನು. ಅವನು ಪೂತನಿ ಮತ್ತು ಬಕಾಸುರರ ತಮ್ಮ. ಅವನು, ಕೃಷ್ಣನು ನನ್ನ ಅಣ್ಣನನ್ನೂ ಅಕ್ಕನನ್ನೂ ಕೊಂದಿದ್ದಾನೆ. ಈಗ ನಾನು ಅವನನ್ನು ಅವನ ಎಲ್ಲ ಸ್ನೇಹಿತರೊಡನೆ ಮತ್ತು ಕರುಗಳೊಡನೆ ಕೊಂದು ಬರುತ್ತೇನೆ ಎಂದು ಯೋಚಿಸಿದನು. ಕಂಸನು ಅಘಾಸುರನನ್ನು ಪ್ರಚೋದಿಸಿದ್ದ. ಆದ್ದರಿಂದ ಅವನು ದೃಢನಿಶ್ಚಯ ಮಾಡಿ ಬಂದಿದ್ದ. ತಾನು ತನ್ನ ಅಣ್ಣನಿಗೆ ತರ್ಪಣ ನೀಡಿ ಕೃಷ್ಣನನ್ನೂ ಎಲ್ಲ ಗೋಪಾಲಕರನ್ನೂ ಕೊಂದಾಗ ಬೃಂದಾವನದ ನಿವಾಸಿಗಳೆಲ್ಲ ಸತ್ತೇ ಸಾಯುತ್ತಾರೆ ಎಂದು ಅಘಾಸುರನು ಯೋಚಿಸಿದ. ಸಾಮಾನ್ಯವಾಗಿ ಗೃಹಸ್ಥರಿಗೆ ಅವರ ಮಕ್ಕಳೇ ಉಸಿರು, ಜೀವ. ಎಲ್ಲ ಮಕ್ಕಳು ಸತ್ತು ಹೋದರೆ ಅವರನ್ನು ಗಾಢವಾಗಿ ಪ್ರೀತಿಸುವ ತಂದೆ ತಾಯಿಯರು ಸಾಯುತ್ತಾರೆ. ವೃಂದಾವನದ ನಿವಾಸಿಗಳೆಲ್ಲರನ್ನೂ ಕೊಲ್ಲುವ ನಿಶ್ಚಯವನ್ನು ಮಾಡಿದ ಅಘಾಸುರನು ಮಹಿಮಾ ಎನ್ನುವ ಯೋಗಸಿದ್ಧಿಯಿಂದ ಅಗಾಧವಾಗಿ ಬೆಳೆದನು. ರಾಕ್ಷಸರು ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಬಗೆಯ ಯೋಗಶಕ್ತಿಗಳನ್ನು ಗಳಿಸಿಕೊಳ್ಳುವುದರಲ್ಲಿ ಪ್ರವೀಣರು. ಯೋಗ ಪದ್ಧತಿಯಲ್ಲಿ ಮಹಿಮಾಸಿದ್ಧಿಯನ್ನು ಸಂಪೂರ್ಣವಾಗಿ ವಶಮಾಡಿಕೊಂಡವನು ಬಯಸಿದಂತೆ ದೇಹವನ್ನು ಹಿಗ್ಗಿಸಿಕೊಳ್ಳಬಹುದು. ಅಘಾಸುರನು ತನ್ನ ದೇಹವನ್ನು 8 ಮೈಲಿಗಳಷ್ಟು ಹಿಗ್ಗಿಸಿಕೊಂಡ. ಒಂದು ಬೃಹದಾಕಾರದ ಸರ್ಪದ ಆಕಾರವನ್ನು ತಳೆದ. ಈ ಅಚ್ಚರಿಗೊಳಿಸುವ ದೇಹವನ್ನು ಪಡೆದುಕೊಂಡು ತನ್ನ ಬಾಯಿಯನ್ನು ಪರ್ವತದ ಗುಹೆಯಂತೆ ತೆರೆದ. ಕೃಷ್ಣ ಬಲರಾಮರನ್ನು ಸೇರಿಸಿ ಎಲ್ಲ ಹುಡುಗರನ್ನು ಒಟ್ಟಿಗೆ ನುಂಗಬೇಕೆಂದು ಅವರು ಬರುವ ದಾರಿಯಲ್ಲಿ ಕುಳಿತ. ಬೃಹದಾಕಾರದ ಸರ್ಪದ ರೂಪದಲ್ಲಿದ್ದ ರಾಕ್ಷಸನು ತನ್ನ ತುಟಿಗಳನ್ನು ಭೂಮಿಯಿಂದ ಆಕಾಶದವರೆಗೆ ವಿಸ್ತರಿಸಿದ. ಅವನ ಕೆಳತುಟಿಯು ಭೂಮಿಯನ್ನು ಮುಟ್ಟಿತ್ತು, ಅವನ ಮೇಲಿನ ತುಟಿಯು ಆಕಾಶವನ್ನು ಮುಟ್ಟಿತ್ತು. ಅವನ ದವಡೆಗಳು ಕೊನೆಯೇ ಇಲ್ಲದ ಪರ್ವತದ ದೊಡ್ಡ ಗುಹೆಯಂತಿತ್ತು. ಅವನ ಹಲ್ಲುಗಳು ಪರ್ವತದ ಶಿಖರಗಳಂತೆ ಕಾಣುತ್ತಿದ್ದವು. ಅವನ ನಾಲಿಗೆಯು ರಾಜಮಾರ್ಗದಂತಿತ್ತು. ಚಂಡಮಾರುತದಂತೆ ಅವನು ಉಸಿರಾಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಉರಿಯು ಪ್ರಜ್ವಲಿಸುತ್ತಿತ್ತು. ಮೊದಲು ಹುಡುಗರು ರಾಕ್ಷಸನನ್ನು ಕಂಡು ಅದೊಂದು ಪ್ರತಿಮೆ ಎಂದುಕೊಂಡರು. ಅದನ್ನು ಪರೀಕ್ಷಿಸಿದಾಗ ಅದು ಹಾದಿಗೆ ಅಡ್ಡಲಾಗಿ ಮಲಗಿ ಬಾಯನ್ನು ತೆರೆದ ಸರ್ಪದಂತೆ ಇತ್ತು ಎಂದು ಕಂಡರು. ಅವರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು. ಈ ಆಕೃತಿಯು ಯಾವುದೋ ಬಹುದೊಡ್ಡ ಪ್ರಾಣಿ ಎಂದು ಕಾಣಿಸುತ್ತದೆ. ನಮ್ಮೆಲ್ಲರನ್ನೂ ನುಂಗಿಬಿಡುವುದಕ್ಕಾಗಿ ಹೀಗೆ ಇಲ್ಲಿ ಕುಳಿತಿದೆ. ನೋಡಿ, ಇದು ನಮ್ಮೆಲ್ಲರನ್ನು ತಿಂದು ಹಾಕಲು ಬಾಯಿಯನ್ನೇ ಅಗಲವಾಗಿ ತೆರೆದಿರುವ ಸರ್ಪವಲ್ಲವೇ? ಅವರಲ್ಲಿ ಒಬ್ಬನು, ಹೌದು, ನೀನು ಹೇಳುವುದು ನಿಜ. ಅದರ ಮೇಲಿನ ತುಟಿಯು ಸೂರ್ಯನ ಬೆಳಕಿನಂತಿದೆ. ಅದರ ಕೆಳತುಟಿಯು ನೆಲದ ಮೇಲೆ ಕಾಣುವ ಕೆಂಪು ಬಿಸಿಲಿನ ಪ್ರತಿಬಿಂಬದಂತಿದೆ. ಸ್ನೇಹಿತರೆ, ಈ ಪ್ರಾಣಿಯ ಬಾಯಿಯ ಎಡ ಮತ್ತು ಬಲಭಾಗಗಳನ್ನು ನೋಡಿ. ಅದರ ಬಾಯಿಯು ಪರ್ವತದ ದೊಡ್ಡ ಗುಹೆಯಂತಿದೆ. ಅದರ ಎತ್ತರವನ್ನು ಲೆಕ್ಕ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದರ ಗದ್ದವು ಪರ್ವತದ ಶಿಖರದಂತೆ ಮೇಲೆತ್ತಿದೆ. ಈ ಉದ್ದವಾದ ರಾಜಮಾರ್ಗವು ಅದರ ನಾಲಿಗೆಯಂತೆ ತೋರುತ್ತಿದೆ. ಅದರ ಬಾಯಿಯ ಒಳಗೆ ಪರ್ವತದ ಗುಹೆಯ ಒಳಗಿನಂತೆ ಕತ್ತಲು ತುಂಬಿದೆ. ಚಂಡಮಾರುತದಂತೆ ಬೀಸುತ್ತಿರುವ ಈ ಬಿಸಿಗಾಳಿಯು ಅದರ ಉಸಿರಾಟ. ಇದರ ಬಾಯಿಯಿಂದ ಮೀನಿನ ವಾಸನೆಯಂತೆ ಬರುತ್ತಿರುವುದು ಅದರ ಕರುಳಿನ ವಾಸನೆ ಎಂದನು. ಅನಂತರ ಅವರು ತಮ್ಮ ತಮ್ಮಲ್ಲೇ ಸಮಾಲೋಚನೆ ನಡೆಸಿದರು. ನಾವೆಲ್ಲರೂ ಈ ಮಹಾಸರ್ಪದ ಬಾಯಿಯನ್ನು ಒಟ್ಟಿಗೆ ಹೊಕ್ಕರೆ ಅದು ನಮ್ಮೆಲ್ಲರನ್ನೂ ಒಟ್ಟಿಗೆ ನುಂಗಲು ಹೇಗೆ ಸಾಧ್ಯ? ಅದು ಒಟ್ಟಿಗೆ ನಮ್ಮೆಲ್ಲರನ್ನು ನುಂಗಿದರೂ ಕೃಷ್ಣನನ್ನು ನುಂಗಲಾರದು. ಬಕಾಸುರನನ್ನು ಕೊಂದಂತೆ ಕೃಷ್ಣನು ಕೂಡಲೇ ಅವನನ್ನು ಕೊಂದು ಬಿಡುವನು. ಹೀಗೆ ಮಾತನಾಡುತ್ತಾ ಹುಡುಗರೆಲ್ಲರೂ ಕೃಷ್ಣನ ತಾವರಿಯಂತಹ ಚೆಲುವು ಮುಖವನ್ನು ನೋಡಿ ಚಪ್ಪಾಳೆಯನ್ನು ತಟ್ಟುತ್ತಾ ಮುಗುಳ್ನಗೆ ನಕ್ಕರು. ಎಲ್ಲರೂ ಮುಂದಕ್ಕೆ ಹೋಗಿ ಆ ದೈತ್ಯಾಕಾರದ ಸರ್ಪದ ಬಾಯಿಯನ್ನು ಹೊಕ್ಕರು. ಈ ಮಧ್ಯೆ ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನಾದ ಶ್ರೀಕೃಷ್ಣನು ಬೃಹತ್ ಪ್ರತಿಮೆಯಂತಹ ಆ ಆಕೃತಿಯು ಒಬ್ಬ ರಾಕ್ಷಸ ಎನ್ನುವುದನ್ನು ಅರ್ಥ ಮಾಡಿಕೊಂಡ. ತನ್ನ ಆತ್ಮೀಯ ಗೆಳೆಯರ ವಿನಾಶವನ್ನು ತಡೆಗಟ್ಟುವುದು ಹೇಗೆ ಎಂದು ಅವನು ಯೋಚಿಸುತ್ತಿರುವಾಗಲೇ ಹುಡುಗರೆಲ್ಲ ತಮ್ಮ ದನಕರುಗಳೊಂದಿಗೆ ಸರ್ಪದ ಬಾಯಿಯನ್ನು ಹೊಕ್ಕರು. ಆದರೆ ಕೃಷ್ಣನು ಪ್ರವೇಶಿಸಲಿಲ್ಲ. ರಾಕ್ಷಸನು ಕೃಷ್ಣನು ಪ್ರವೇಶಿಸುವುದಕ್ಕಾಗಿಯೇ ಕಾಯುತ್ತಿದ್ದ. ನನ್ನ ಸೋದರನನ್ನು ಸೋದರಿಯನ್ನು ಕೊಂದ ಕೃಷ್ಣನೊಬ್ಬನನ್ನು ಬಿಟ್ಟು ಎಲ್ಲರೂ ಪ್ರವೇಶಿಸಿದ್ದಾರೆ ಎಂದು ಯೋಚಿಸುತ್ತಿದ್ದ. ಶ್ರೀಕೃಷ್ಣನು ಎಲ್ಲರ ಯೋಗಕ್ಷೇಮದ ಭರವಸೆ. ಆದರೆ ತನ್ನ ಸ್ನೇಹಿತರೆಲ್ಲ ತನ್ನ ಕೈಗೆ ಎಟುಕದಂತೆ ಒಂದು ಬೃಹದಾಕಾರದ ಸರ್ಪದ ಹೊಟ್ಟೆಯಲ್ಲಿ ಸೇರಿದ್ದನ್ನು ಕಂಡಾಗ ಒಂದು ಕ್ಷಣ ಅವನೂ ವಿಚಲಿತನಾದನು. ಬಹಿರಂಗ ಶಕ್ತಿಯು ಎಷ್ಟು ಆಶ್ಚರ್ಯಕರವಾಗಿ ಕೆಲಸ ಮಾಡುತ್ತಿದೆ ಎಂದು ಅವನು ಬೆರಗಾದ. ಅನಂತರ ರಾಕ್ಷಸನನ್ನು ಕೊಲ್ಲುವುದು ಹೇಗೆ ಮತ್ತು ಹುಡುಗರನ್ನು ಕರುಗಳನ್ನು ಉಳಿಸುವುದು ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ತಾನೂ ರಾಕ್ಷಸನ ಬಾಯನ್ನು ಹೊಕ್ಕ. ಕೃಷ್ಣನೂ ಪ್ರವೇಶಿಸಿದಾಗ
ಈ ವಿನೋದವನ್ನು ನೋಡಲು ಆಕಾಶದಲ್ಲಿ ನೆರೆದು ಮೋಡಗಳಲ್ಲಿ ಅಡಗಿಕೊಂಡಿದ್ದ ದೇವತೆಗಳು ಅಯ್ಯೋ ಅಯ್ಯೋ ಎಂದು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಶ್ರೀಕೃಷ್ಣನು ಅಘಾಸುರನನ್ನು ಸಂಹರಿಸಿದ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.